ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ದಲಿತ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರಿಗೆ ಇಂದು ರಕ್ಷಾ ಕವಚವಾಗಿದೆ ಎಂದು ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್ ಡಾಕುಳಗಿ ಹೇಳಿದ್ದಾರೆ. ಇನ್ನು ಹುಮನಾಬಾದ್ ಪಟ್ಟಣದ ಟೀಚರ್ ಕಾಲೋನಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಂತಹ ಸಮಾನತೆಗಾಗಿ ಸಂಘರ್ಷ ಸಮಾವೇಶ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ 75 ವರ್ಷಗಳಲ್ಲಿ ಸಂವಿಧಾನಕ್ಕೆ ಬರಲಾರದ ಸಂಕಟ ಮನುವಾದಿಗಳಿಂದ ಈ ಬಾರಿ ಬಂದಿತ್ತು. ಅಲ್ಲದೆ ಬಿಜೆಪಿ ಆರ್ಎಸ್ಎಸ್ನಿಂದ ಸಂವಿಧಾನ ಬದಲಾವಣೆ ಮಾಡುವ ಹುನ್ನಾರ ಕೂಡ ನಡೆಸಲಾಗಿತ್ತು. ಅದಕ್ಕೆ ಪ್ರತಿ ಉತ್ತರವಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ಬಿಜೆಪಿಗೆ ಹಿನ್ನಡೆ ಉಂಟು ಮಾಡಿ ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ. ಆದರೆ ಇದು ಇಷ್ಟಕ್ಕೆ ಬಿಡಲಾರದೆ ಇನ್ನೂ ಸಂಘಟಿತರಾಗಿ ಸಂವಿಧಾನಕ್ಕೆ ಧಕ್ಕೆ ತರುವವರ ವಿರುದ್ಧ ಹೋರಾಡಲು ಜಾಗೃತರಾಗಿ ಬಲಿಷ್ಠವಾದ ಸಮಾಜ ಕಟ್ಟಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಮರಾಠ ಸಮಾಜದ ಮುಖಂಡ ಪದ್ಮಾಕರ ಪಾಟೀಲ್, ಡಿಎಸ್ಎಸ್ ರಾಜ್ಯ ಪ್ರಧಾನ ಸಂಚಾಲಕ ಮಾವಳಿ ಶಂಕರ್, ಬೆಂಗಳೂರು ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಸೇರಿದಂತೆ ಸಾಹಿತಿಗಳಾದಂತಹ ಅಪ್ಪಗೇರೆ ಸೋಮಶೇಖರ್, ಜಗದೇವಿ ಗಾಯಕ್ವಾಡ್ ವೇದಿಕೆ ಹಂಚಿಕೊಂಡು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಂದಿರಾ ಕೃಷ್ಣಪ್ಪ, ವಿಪ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಡಿಎಸ್ಎಸ್ ತಾಲೂಕಾ ಪ್ರಧಾನ ಸಂಚಾಲಕ ಕೈಲಾಸ್ ಮೇಟಿ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಹೋರಾಟದ ಕಾನ್ಸೆಪ್ಟ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ಈ ದೇಶದ ಸಂವಿಧಾನ ಕೊಟ್ಟು 75 ವರ್ಷ ಆಗಿದೆ, ರಿಸರ್ವೇಶನ್ ಕೊಟ್ಟು 75 ವರ್ಷ ಆಗಿದೆ. ಆದ್ರೆ ಇವತ್ತು ಈ 75 ವರ್ಷದಲ್ಲಿ ಸಂವಿಧಾನ ಬಂದಿರತಕ್ಕಂಥ ಗತಿ ಯಾವತ್ತೂ ಬಂದಿರಲಿಲ್ಲ. ಇವತ್ತು ಈ ದೇಶದ ಬಹುತೇಕ ದಲಿತರು, ಮುಸಲ್ಮಾನರು, ಹಿಂದುಳಿದ ಜಾತಿಗಳು ಮತ್ತು ಮೇಲ್ಜಾತಿಯಲ್ಲಿರ್ತಕ್ಕಂಥ ಬಡವರ ಪರಿಸ್ಥಿತಿ ಇವತ್ತು ಬಹಳ ಗಂಭೀರ ಇದೆ. ಅವರೆಲ್ಲರ ಜೀವನವನ್ನ ಕಾಪಾಡತಕ್ಕಂಥ ದೊಡ್ಡ ರಕ್ಷಾ ಕವಚ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ. ಆದ್ರೆ ಈ ಸಂವಿಧಾನ ಇವತ್ತು ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ಮತ್ತು ಆರ್ಎಸ್ಎಸ್ ಇವರು ಒಂದು ನಾರಾ ಕೊಟ್ಟರು ಚುನಾವಣೆಯಲ್ಲಿ ಏನಂತ, ನಮಗೆ 400 ಸೀಟ್ ಕೊಡ್ರಿ, ಈ ದೇಶದ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳಿ ಒಬ್ಬ ಅವನು ಹೋಗಿರ್ತಕ್ಕಂಥ ಒಬ್ಬ ಬಿಜೆಪಿ ಮುಖಂಡ ಹೇಳ್ತಾನೆ. ಮತ್ತೊಬ್ಬ ಏನ್ ಹೇಳ್ತಾನ, ಇವತ್ತು ಆಯತನಲ್ಲಿ ಶೋಧನ ಲಲ್ಲನ್ ಸಿಂಗ್ ಅಂತಕ್ಕಂಥವ್ರು ಆಯತನಲ್ಲಿ ಶೋಧನ ಬಿಜೆಪಿ ಅವ ಏನ್ ಹೇಳ್ತಾನೆ, 400 ಸೀಟ್ ಕೊಡ್ರಿ, ಈ ದೇಶದ ಸಂವಿಧಾನ ರಿಸರ್ವೇಶನ್ ಅಡ್ವೊಕೇಟ್ ಆಗ್ತೇವೆ ಅಂತ ಹೇಳ್ತಾನೆ. ನಮ್ಮ ಕರ್ನಾಟಕದ ಅನಂತಕುಮಾರ್ ಹೆಗಡೆ ಅಂತಕ್ಕಂಥ ವ್ಯಕ್ತಿ ಅವನ್ ಹೇಳ್ತಾನೆ, 400 ಕೊಡ್ರಿ, ನಮ್ಮ ದೇಶದ ಸಂವಿಧಾನ ದಲಿತರ ಪರಿಸ್ಥಿತಿ ಮೊದಲಾಗಿ ಹೆಂಡಿ ತೆಗೆದಿದ್ರು, ಕಸ ಕೊಡಿಸ್ತಿದ್ರು, ಅದೇ ಪರಿಸ್ಥಿತಿ ಕಳಿಸ್ತೇವೆ, ಚಪ್ಪಲಿ ಹೊಡೆದಿದ್ರು, ಪಾಲಿಶ್ ಮಾಡ್ತಿದ್ರು, ಅದೇ ಪರಿಸ್ಥಿತಿ ಕಳಿಸ್ತೇವೆ ಅಂತ ಅವ ಅನಂತಕುಮಾರ್ ಹೆಗಡೆ ಹೇಳ್ತಾನೆ. ಆದ್ರೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಪಕ್ಕದಾಗೆ ಭಾರತ ಸಂವಿಧಾನ ಪ್ರತಿಗೊಳಿಸೋಕೆ ಹಾಕ್ತಾರ. ಉನ್ನಾವದ ದಲಿತರ ಮೇಲೆ ಅತ್ಯಾಚಾರ ಅನ್ಯಾಯ ಅಂತ ದಲಿತ ಬಾಲಕಿಯರ ಹಾಡೆ ಹಳ್ಳಿ ರೇಟ್ ಮಾಡ್ತಾರ. ಆದ್ರೆ ಈ ದೇಶದ ನರೇಂದ್ರ ಮೋದಿ ಒಂದೇ ಒಂದು ಮಾತಾಡೋದಿಲ್ಲ. ಬಿಜೆಪಿಯವರು ಸಂವಿಧಾನ ಬಂದಸ್ತರು ಮಾತಾಡೋದಿಲ್ಲ, ರಿಸರ್ವೇಶನ್ ತೆಗೆದುಹಾಕ್ತೇವೆ ಮಾತಾಡೋದಿಲ್ಲ. ಆದ್ರೆ ಕೊನೆಗೆ ಈ ದೇಶದ ಸಂವಿಧಾನ ಬದಲಾಯಿಸ್ತೇವೆ, ರಿಸರ್ವೇಶನ್ ತೆಗೆದುಹಾಕ್ತೇವೆ ಅಂದವರಿಗೆ ನಾವು ಈ ದೇಶದಲ್ಲಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ನರೇಂದ್ರ ಮೋದಿ ಸಂವಿಧಾನ ಕಣ್ಣಿ ಒತ್ಕೊಂಬಲೇ ಮಾಡಿದ ದೇಶದ ಸಮಾಜ ಇದು ಇವತ್ತು ಹೋರಾಟದ್ದು ಶುರು ಆಗಿದೆ. ಇವತ್ತು ಸಂವಿಧಾನ ತೆಗೆದ ಹೊತ್ಕೊಂಡು ಅಧಿಕಾರ ಮಾಡ್ತಕ್ಕಂಥ ಪರಿಸ್ಥಿತಿ ತಂದಿದೆವು. ಇದು ಇನ್ನ ಮುಗಿದಿಲ್ಲ, ಇದು ಇನ್ನ ಮುಗಿದಿಲ್ಲ, ಇದು ಇನ್ನ ಮುಗಿದಿಲ್ಲ, ಇದು ಇನ್ನ ಬಹಳ ದೊಡ್ಡ ಆಟಕ್ಕಿದೆ. ಇವತ್ತು ಯಾವ ರೀತಿ ತಾನಾಶಾಹಿ ಹಿಟ್ಲರ್ ಮಾಡಿದನೋ ಅದೇ ರೀತಿ ಮೋದಿ ಮತ್ತೆ ಈ 5 ವರ್ಷದಲ್ಲೂ ಕೂಡ ತನ್ನ ದುರಾಡಳಿತವನ್ನು ಸಾಬೀತು ಮಾಡಲಿಕ್ಕೆ ಇವತ್ತು ಯಾವ ಮೈತ್ರಿ ಸರ್ಕಾರ ಇದ್ರೂ ಕೂಡ ತನ್ನ ಹಳೆ ಚಾಲೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ಸಂವಿಧಾನವನ್ನ ಯಾವ ಮುಲಾಜಿಲ್ಲದೆ ಇವತ್ತು ಸಂವಿಧಾನದ ಒಂದು ಭಾಗ ಪಾರ್ಲಿಮೆಂಟ್ ಚೀಫ್ ಸ್ಪೀಕರ್ ಇವತ್ತು ಮತ್ತೆ ಅದೇ ಸಂವಿಧಾನ ವಿರೋಧಿ ಓಂ ಬಿರ್ಲಾವನ್ನು ತಂದು ಕೂಡಿಸೋದ್ರ ಮುಖಾಂತರ ಈ ದೇಶದ ಸಂವಿಧಾನವನ್ನು ದುರ್ಬಲಗೊಳಿಸುವಂತ ಮತ್ತೆ ಪ್ರಯತ್ನ ಮೋದಿ ಮುಂದುವರಿಸಿದ್ದಾನೆ. ಹಾಗಾಗಿ ದೇಶದಲ್ಲಿ ಸಂವಿಧಾನ ಪ್ರೇಮಿಗಳು, ಅಂಬೇಡ್ಕರ್ ವಾದಿಗಳು, ಸಾಮಾಜಿಕ ನ್ಯಾಯವನ್ನು ಬಯಸ್ತಕ್ಕಂಥ ಎಲ್ಲರೂ ಕೂಡ ಮತ್ತೆ ಈ ದೇಶದಲ್ಲಿ ಸಂವಿಧಾನವನ್ನು ಜೀವಂತ ಇಡಬೇಕಾಗಿದೆ. ಹೋರಾಟವನ್ನು ಮುಂದುವರಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಅರಿವನ್ನ ಮೂಡಿಸೋಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಆ ಹಳ್ಳಿಗಳಿಂದ ಬಹಳ ಸಂಖ್ಯೆಯಲ್ಲಿ ನಮ್ಮ ಅಕ್ಕಳಿಗೆ ತಾಯಿಗಳು ಬಂದಿದ್ದಾರೆ. ಇವತ್ತು ಯಾಕೆ ಅವರು ನಮ್ಮ ಪ್ರತಿ ಕಾರ್ಯಕ್ರಮದ 50% ಹೆಣ್ಮಕ್ಳು ಇರ್ತಾರೆ. ಇವತ್ತು ಹೆಣ್ಮಕ್ಕಳಿಗೆ ಏನಾದ್ರೂ ಕಣ್ಣು ತೆರೆಸಿದ ಮಹಾಪುರುಷರಂದ್ರೆ ಅದು ಬಾಬಾ ಸಾಹೇಬರು, ಶಾವು ಮಹಾರಾಜರು, ಜ್ಯೋತಿಬಾ ಫುಲೆ ಅವರ ಸ್ಮರಣೆ, ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಸ್ಮರಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಡಿಎಸ್ಎಸ್ ಸೆಂಟ್ರಲ್ ಯೂನಿವರ್ಸಿಟಿ ಪ್ರೊಫೆಸರ್ ಸಾಹೇಬರು ಡಾಕ್ಟರ್ ಅಪ್ಪಗೇರೆ ಸೋಮಶೇಖರ್ 50 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದು ವೇಳೆ ಡಿಎಸ್ಎಸ್ ಇರ್ತಿರ್ಲಿಲ್ಲ ಅಂದ್ರೆ ಇವತ್ತು ದಲಿತರ ಮಾರಣ ಹೋಮ, ದಲಿತರ ಅವಮಾನ, ದಲಿತರಿಗೆ ಮತ್ತು ಅತ್ಯಾಚಾರ ದೌರ್ಜನ್ಯಗಳು ಪ್ರತಿ ದಿನ ನಡೀತಾ ಇದ್ದು ಅದು ಬೀದಿ ಮೇಲಿನ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಕೋಟ್ಯಾಂತರ
ದಲಿತ ಮತ್ತು ಬಡ ಕುಟುಂಬಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಇತಿಹಾಸ ಅದು DSS ಅಂತದೆ. ಅದು 1974ರಲ್ಲಿ ಪ್ರೊಫೆಸರ್ ಪಿ ಕೃಷ್ಣಪ್ಪನವರು ಭದ್ರಾವತಿನೆಲ್ಲ ಚಳವಳಿಯನ್ನು ಕಟ್ಟಿ ಇವತ್ತು 2024ಕ್ಕೆ 50 ವರ್ಷದ ಒಂದು ಸಂಭ್ರಮವನ್ನು ದಲಿತ ಚಳವಳಿ ಇದೆ. ಆ ಚಳವಳಿಯನ್ನ ಉಳಿಸಬೇಕಾದ್ರೆ ಬಿ ಕೃಷ್ಣಪ್ಪನವರ ಹೋರಾಟದ ಕನಸನ್ನ ಮುನ್ನಡೆಸಬೇಕಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಸಿದ್ದಲಿಂಗಯ್ಯನವರ ಎಲ್ಲ ಹೋರಾಟಗಳನ್ನು ಮುಂದುವರಿಸಬೇಕಾದ್ರೆ ಮತ್ತೆ ನಮ್ಮ ಮುಂದಿನ ಪೀಳಿಗೆ ಜೀವಂತವಾಗಿರಬೇಕು, ಅವರು ಬದುಕಬೇಕು, ಅವ್ರ ಮೊಮ್ಮಕ್ಕಳೆಲ್ಲ ಬದುಕಬೇಕಾದ್ರೆ ನಮ್ಮ ಹೋರಾಟ ನಿರಂತರವಾಗಿ ಇರಬೇಕಾಗಿದೆ. ಇವತ್ತು ಇಡೀ ಹೋರಾಟವನ್ನು ಮುನ್ನಡೆಸಲಿಕ್ಕೆ ಇವತ್ತು ನಮ್ಮ ಮಾವೋಯಿಸ್ಟ್ಗಳು ಅವರು ನಾಯಕತ್ವದಲ್ಲಿ 30 ವರ್ಷದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬೀಕೆ ಕಟ್ಟಿದಂತ ಚಳವಳಿ ಇವತ್ತು ಕರ್ನಾಟಕದಲ್ಲಿ ಜೀವಂತ ಉಳಿಸಿದ್ದಾರೆ. ಇವತ್ತು ನಮ್ಮ ಬದಲಿ ಅವರು ತಮ್ಮ ಹಾಡುಗಳ ಮೂಲಕ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕ್ರಾಂತಿ ಹಾಡುಗಳನ್ನು ಹಾಡುವ ಮೂಲಕ ದಲಿತರಿಗೆ ಜಾಗೃತಿಗೊಳಿಸತಕ್ಕಂಥ ಕಾರ್ಯ ಮಾಡಿದ್ದಾರೆ. ಇವತ್ತು ಅದನ್ನು ಕೂಡ ನಮ್ಮನೆ ಸಿದ್ದರಾಮಯ್ಯನವರು ನಾನು ಹಾಡಾಡಿಕೊಂಡು ಒಳ್ಳೆ ಹಾಡು ಒಂದೇ ಹಾಡು ಹಾಡಿ ಅಣ್ಣ ಜಾನಪದ ಹಂಗೆ 30 ವರ್ಷಕ್ಕೆ ಯಾವುದು ದೊಡ್ಡ ಶ್ರಮಿಸತಕ್ಕಂಥ ಯಾವತ್ತೋ ಫಲ ಸಿಗಬೇಕಾಗಿತ್ತು. ಆದ್ರೆ ಇವಾಗ ಸಿಕ್ಕಿದೆ. ಸರ್ಕಾರಕ್ಕೆ ಕೂಡ ನಾವು ಅಭಿನಂದನೆ ಸಲ್ಲಿಸಿದ್ದು. ಪ್ರತಿ ಜಿಲ್ಲೆಯಲ್ಲಿ ಅವರು ಇವತ್ತು ಹುಮನಾಬಾದ್ನಿಂದ ಅಭಿನಂದನೆ ಚಾಲೂ ಮಾಡಿದರು. ಅವರು ಕೂಡ ನಿಮ್ಮ ಮಧ್ಯದಲ್ಲಿ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ನಮ್ಮ ಮರಾಠ ಸಮಾಜ ಯಾಕೆ ವಿಶೇಷವಾಗಿ ಕಲಿತಿದ್ರೆ ಶಾಲು ಮಹಾರಾಜರು ಬಾಬಾ ಸಾಹೇಬರು ಮಾಡಿದ ಋಣ ತೀರಿಸಲು ಸಣ್ಣ ಪ್ರಯತ್ನ ಇವತ್ತು ನಮ್ಮಿಂದ ಶುರುವಾಗಿದೆ. ಬರಬೇಕು ಪ್ರಕಾಶ್ ಗೌಡರಿ, ನಮ್ಮ ರತ್ನಬಾಯಿ, ನಮ್ಮ ಪರಮೇಶ್ವರ ಪಾಟೀಲ್, ನಮ್ಮ ಶಿವರಾಜ್ ರಾಮರಾಜರು ಎಲ್ಲ 4 ಕೂಡ ಮರಾಠ ಸಮಾಜ ಮುಖಂಡರಿದ್ದಾರೆ. ಇವರು ನಮ್ಮ ಸಹೇಬ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ರ ಸಿಕ್ಕಿ ನಮ್ಮ ಉಪಸ್ಥಿತಿ ಹೋಗಿದ್ದಾರೆ. ಮೇಡಮ್ ಅವರು ಹಿಂದೆ ಯಾಕೆ ಅಂತರ್ಜಾತಿ ವಿವಾಹ ಮಾಡಿದ್ರೆ ಬ್ರಾಹ್ಮಣ ಹುಡುಗಿ ಹೋಗಿ ಮಾಡ್ಕೊಂಡು ಬಿಡ್ತಿದ್ರು. ಬ್ರಾಹ್ಮಣ ಹುಡುಗಿ ಕೊಲೆ ಮಾಡ್ತಿದ್ರು. ಆ ಬ್ರಾಹ್ಮಣ ಹುಡುಗಿನೇ ಇಂದಿರಾ ಮೇಡಮ್ ಅವರು ಬಿ ಕೃಷ್ಣಪ್ಪನವರು ದಲಿತ ಸಮಾಜದಿಂದ ಅಂತರ್ಜಾತಿ ವಿವಾಹ ಮಾಡುವ ಮುಖಾಂತರ ಈ ರಾಜ್ಯದಲ್ಲಿ ದೇಶದಲ್ಲಿ ಸಮಾನತೆಯನ್ನು ಸಾಧಿಸಲಿಕ್ಕೆ ಒಂದು ಪ್ರಯತ್ನವನ್ನ ಅವರಿಂದ ಆಗಿರುವ ನಮ್ಮ ಮಧ್ಯದಲ್ಲಿದ್ದಾರೆ. ಹೋರಾಟಗಳ ಅವರ ಸ್ಫೂರ್ತಿ, ಅವರ ಮಾರ್ಗದರ್ಶನ, ಮಾವೋಯಿಸ್ಟ್ ಅವರ ಒಂದು ನಾಯಕತ್ವ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಗುರುಬರ್ಗ ಜಿಲ್ಲೆಯಿಂದ, ಚಿಂಚೋಳಿಯಿಂದ, ಗಾಳಿಯಿಂದ, ಬೀದರ್ ಜಿಲ್ಲೆಯ ನಮ್ಮ ಬಸವ ಕಲ್ಯಾಣ, ಹಾಕಿ, ಹುಮನಾಬಾದ್ ಮತ್ತು ಬೀದರ್ ಮತ್ತು ಅವರ ಎಲ್ಲ ಕಡೆಯಿಂದ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ದಲಿತ ಸಮಿತಿ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರಿಗೂ ಹಾಕಿದ ಅಭಿನಂದನೆಗಳು ಹೇಳಿ ನಾನು ಮಾತನಾಡುತ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಸಂವಿಧಾನ. ಮನಸ್ಸುಗಳು ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಕಟ್ಟುತ್ತೇವ, ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ. ಕ್ರಾಂತಿಗಂಡದ ಗುಂಡ ಹೊತ್ತು ನಾವು ಮುಳ್ಳ ತೊಳೆಯುತ್ತೇವ, ಕಟ್ಟುತ್ತೇವ, ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಣ್ಣ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ.
ಕಟ್ಟುದೇವ ನಾವು ಮನಸ ಕಟ್ಟುದೇವ ಕನಸ ಕಟ್ಟುದೇವ. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬುನೋರ್, ಭಾರತ ವೈಭವ ನ್ಯೂಸ್, ಹುಮನಾಬಾದ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send